ನಮಸ್ಕಾರ ಇಂಜಿನಿಯರ್ಸ್. ಇಂಜಿನಿಯರಿಂಗನ್ನು ಮುಗಿಸಿರ್ತೀವಿ, ಜಾಬ್ ಕೇಳ್ಕೊಂಡು ಹೋದರೆ ಮೊದಲು 10,000 ರೂಪಾಯಿ ಕೊಡ್ತೀನಿ ಕೆಲಸ ಮಾಡು, ಆಮೇಲೆ ಹೋಗ್ತಾ ಹೋಗ್ತಾ 15,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ. ಅದೇ ರೀತಿ ಕೆಲಸಕ್ಕೆ ಸೇರ್ಕೊಳ್ತೀವಿ. ಅಲ್ಲಿ ಸುಮ್ಮನೆ ಮೇಸನ್ಗೆ ಸ್ಯಾಲ್ರಿ ಕೇಳಿದ್ರೆ ದಿನಕ್ಕೆ 1,200 ರೂಪಾಯಿ, ತಿಂಗಳಲ್ಲಿ 4 ದಿನ ತೆಗೆದಾಕಿದ್ರು 26 ದಿನ, 26 ದಿನಕ್ಕೆ 1,200 ರೂಪಾಯಿ, ಹಂಗೆ 31,200 ರೂಪಾಯಿ ಆಗುತ್ತೆ. ನಮಗೆ 10,000 ರೂಪಾಯಿ ಕೊಡ್ತೀನಿ ಅಂದರು, ಅವ್ರಿಗೆ 31,200 ರೂಪಾಯಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾವು 4 ವರ್ಷ ಕಷ್ಟಪಟ್ಟು ಇಂಜಿನಿಯರಿಂಗನ್ನು ಫೀಸ್ ಕಟ್ಟಿ ಓದಿರ್ತೀವಿ, ಬರೀ ಇಷ್ಟೇ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಬೇಕಾ ಅಂತ ಕಾಮನ್ ಆಗಿ ಎಲ್ಲರೂ ಕೂಡ ಥಿಂಕ್ ಮಾಡ್ತೀವಿ. ಆದರೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಅಮೌಂಟನ್ನು ನೀವು ಅರ್ನ್ ಮಾಡಬೇಕಂದ್ರೆ ಅದಕ್ಕೂ ಕೂಡ ಕೆಲವು ಮಾರ್ಗಗಳಿದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ರತ್ನ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇದೀವಿ. ಇಲ್ಲಿ ಪ್ಲಿನ್ ಬೀಮ್ ಕಂಪ್ಲೀಟ್ ಆಗಿದೆ. ಈ ಪ್ಲಿನ್ ಬೀಮ್ದು ಶಟರಿಂಗ್ ವರ್ಕ್ಗೆ 27,500 ರೂಪಾಯಿಗಳನ್ನ ಪೇ ಮಾಡಿದೀವಿ. 3 ದಿನದಲ್ಲಿ ಈ ವರ್ಕ್ ಅನ್ನ ಮುಗಿಸಿದ್ದಾರೆ. ಅದೇ ರೀತಿ ಬಾರ್ಬೆಂಡರ್ ಅವರು ಕೂಡ ವರ್ಕ್ ಮಾಡಿದ್ದಾರೆ, 8,000 ರೂಪಾಯಿ ಅವರಿಗೆ ಕೊಟ್ಟಿದ್ದೀವಿ. ನೋಡಿ, ಶಟರಿಂಗ್ ಅವರು 3 ದಿನದಲ್ಲಿ 27,500 ರೂಪಾಯಿನ ತಗೊಂಡ್ರು. ಬಾರ್ಬೆಂಡರ್ ಅವರು 2 ದಿನದಲ್ಲಿ ಕೆಲಸವನ್ನ ಮುಗಿಸಿ 8,000 ರೂಪಾಯಿಗಳನ್ನ ತಗೊಂಡ್ರು. ನಾವು ಇಂಜಿನಿಯರಿಂಗ್ ಅನ್ನ 4 ವರ್ಷ ಓದಿ 1 ತಿಂಗಳಿಗೆ 10,000 ರೂಪಾಯಿಯನ್ನ ತಗೊಳ್ತೀವಿ. ಇದರ ಅರ್ಥ ಇಂಜಿನಿಯರ್ಸ್ಗೆ ಸ್ಕಿಲ್ ಇಲ್ಲ ಅಂತನಾ? ನಿಜವಾಗ್ಲೂ ಕೂಡ ಇಂಜಿನಿಯರ್ಸ್ಗೆ ಸ್ಕಿಲ್ ಇಲ್ಲ ಅಂತ ಅಲ್ಲ. ನಾವು ಜಾಬ್ಗೋಸ್ಕರ ವೆಯ್ಟ್ ಮಾಡ್ತೀವಿ, ಆದರೆ ನಾವೇ ಜಾಬನ್ನು ಕ್ರಿಯೇಟ್ ಮಾಡಬೇಕು. ನಮ್ಮ ಸಿವಿಲ್ ಫೀಲ್ಡ್ನಲ್ಲಿ ಪ್ರತಿ ವರ್ಕ್ಗೂ ಕೂಡ ಅದರದೇ ಆದಂತಹ ಗೌರವ ಇದೆ ಇಂಜಿನಿಯರ್ಸ್. ಎಕ್ಸಾಂಪಲ್ಗೆ ಗಾರೆ ಕೆಲಸ ಆಗಿರ್ಬೋದು, ಶಟರಿಂಗ್ ವರ್ಕ್ ಆಗಿರ್ಬೋದು, ಅದೇ ರೀತಿ ಬಾರ್ ಬೆಂಡಿಂಗ್ ವರ್ಕ್ ಆಗಿರ್ಬೋದು. ಗಾರೆ ಮಿಸ್ತ್ರಿ ಕೆಲಸವನ್ನು ಇಂಜಿನಿಯರ್ ಮಾಡೋಕ್ಕಾಗಲ್ಲ, ಅದೇ ರೀತಿ ಇಂಜಿನಿಯರ್ ಕ್ಯಾಲ್ಕುಲೇಷನನ್ನು ಗಾರೆ ಮಿಸ್ತ್ರಿ ಮಾಡೋಕ್ಕಾಗಲ್ಲ. ನೀವು ನಿಜವಾಗ್ಲೂ ಕೂಡ ಇಂಜಿನಿಯರ್ ಮುಗಿದ ತಕ್ಷಣ ಜಾಸ್ತಿ ಅರ್ನ್ ಮಾಡಬೇಕು, ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ 2 ರಿಂದ 3 ಕಾರ್ಪೆಂಟರ್ ಅವರನ್ನು ನೀವು ತಗೋಬೇಕಾಗುತ್ತೆ. ಮತ್ತು 2 ರಿಂದ 3 ಬಾರ್ಬೆಂಡರ್ ಅವರು ನಿಮ್ಮ ಜೊತೆ ಇರಬೇಕು. ಇವ್ರುಗಳನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಕೂಡ ನಿಮಗೆ ಇರಬೇಕಾಗುತ್ತೆ. ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಶಟರಿಂಗ್ ಮೆಟೀರಿಯಲ್ನು ಕೂಡ ತಗೋಬೇಕು. ಮೊದಲು ಸಣ್ಣ ಪ್ರಮಾಣದ ವರ್ಕನ್ನು ಸ್ಟಾರ್ಟ್ ಮಾಡಿ, ನಂತರ ಹೋಗ್ತಾ ಹೋಗ್ತಾ ದೊಡ್ಡ ಪ್ರಮಾಣದ ವರ್ಕ್ ಕೂಡ ಸಿಗ್ತಾ ಹೋಗುತ್ತೆ. ಇದು ಸಿಗಬೇಕು ಅಂತ ಹೇಳಿದ್ರೆ ಓನರ್ ಸ್ಯಾಟಿಸ್ಫೈ ಆಗೋ ಥರ ವರ್ಕನ್ನು ಮಾಡಬೇಕು. ಮತ್ತು IS ಕೋಡ್ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ವರ್ಕನ್ನು ಮಾಡಿ ಕ್ವಾಲಿಟಿ ವರ್ಕನ್ನು ಕೊಟ್ಟರೆ ಖಂಡಿತವಾಗ್ಲೂ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದವರೆಗೆ ವರ್ಕು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಹೇಳಿದಷ್ಟು ಸುಲಭನ ಕಾರ್ಪೆಂಟ್ರು ಸಿಗೋದಾಗಿರ್ಬೋದು, ಮತ್ತು ಮೆಟೀರಿಯಲ್ಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಕೆಲಸ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಕೆಲಸ ಯಾರು ಕೊಡ್ತಾರೆ ನಮಗೆ? ಈಗ ನಾನೊಬ್ಬ ಇಂಜಿನಿಯರು, ನಾನು ಶಟರಿಂಗ್ ವರ್ಕನ್ನು ಮಾಡಿಸ್ತೀನಿ, ಬಾರ್ಬೆಂಡಿಂಗ್ ವರ್ಕನ್ನು ಮಾಡಿಸ್ತೀನಿ, ನನ್ನ ಹತ್ರ ಮೆಟೀರಿಯಲ್ ಇದೆ, ಲೇಬರ್ ಇದೆ, ಕೆಲಸ ಕೊಡಿ ಅಂತ ಹೇಳ್ತೀರಾ. ಆದರೆ ಕೆಲಸನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತೀರಾ. ಇವಾಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ ಇಂಜಿನಿಯರ್ಸ್. ನಿಮಗೆ ಯಾವುದೇ ವರ್ಕ್ ಸಿಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ ಆ ವರ್ಕ್ ಬಗ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕಾಗುತ್ತೆ. ನಿಮಗೆ ಓನರ್ ಅವ್ರು ಕರೆದು ಈ ವರ್ಕನ್ನು ಹೇಗೆ ಮಾಡಿಸ್ತೀರಾ, ಹೇಗೆ ಮಾಡ್ಬೋದು ಅಂತ ಕೇಳಿದ್ರೆ ಅದನ್ನು ಹೇಳುವಷ್ಟು ಕೆಪಾಸಿಟಿ ನಿಮ್ಗಿರಬೇಕು. ಈಗ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಏನು ಥಿಂಕ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಸೇಮ್ ಇದು ಅದೇ ಥರನೇ 1 ವರ್ಷ 2 ವರ್ಷ ಸೈಟಲ್ಲಿ ಅದೇ 10,000 ರಿಂದ 15,000 ರೂಪಾಯಿ ತನಕ ಕೆಲಸ ಮಾಡಬೇಕು. ಆಮೇಲೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗುತ್ತೆ. ನಂತರ ನಾವು ವರ್ಕನ್ನು ಈ ರೀತಿ ತೊಗೋಬೋದು. ಇಲ್ಲೂ ಅದೇ ರೀತಿ 1 ವರ್ಷ 2 ವರ್ಷ ಅದೇ ಸಂಬಳಕ್ಕೆ ಕೆಲಸ ಮಾಡಬೇಕಲ್ಲ ಅಂತ ಥಿಂಕ್ ಮಾಡಿದ್ರೆ ಅದು ತಪ್ಪು. ನೀವು ಫಸ್ಟ್ ಇಯರಿಂದನೇ ಪ್ರಾಕ್ಟಿಕಲ್ ನಾಲೆಡ್ಜನ್ನು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಇಂಜಿನಿಯರಿಂಗನ್ನು 4 ಇಯರ್ ಮಾಡ್ತೀವಿ. ಈ 4 ವರ್ಷದಲ್ಲಿ ನೀವು ಸೈಟ್ ವಿಸಿಟ್ ಮಾಡಿ ಪ್ರಾಕ್ಟಿಕಲ್ ನಾಲೆಡ್ಜನ್ನು ತಿಳ್ಕೊಂಡ್ರೆ ಅದಕ್ಕಿಂತ ನಾಲೆಡ್ಜ್ ಬೇರೆ ಬೇಡ. ವಿಸಿಟ್ ಮಾಡ್ತಾನೆ ನೀವು ಪ್ರತಿ ವರ್ಕುದು ಕೂಡ ಮಾಹಿತಿಯನ್ನು ತಿಳ್ಕೋಬೇಕು. ಲೇಬರ್ ಕಾಂಟ್ಯಾಕ್ಟನ್ನು ತೊಗೋಬೇಕಾಗುತ್ತೆ. ಮತ್ತು ಲೇಬರ್ಗೆ ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ, ಲಮ್ಸಮ್ ಆಗಿ ವರ್ಕನ್ನು ತೊಗೊಂಡ್ರೆ ಎಷ್ಟು ರೂಪಾಯಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಪ್ಲಿನ್ ಬೀಮ್ ವರ್ಕನ್ನು ತೊಗೊಂಡ್ರೆ ಲಮ್ಸಮ್ ಅಮೌಂಟ್ಗೆ ಕೊಟ್ಟರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ, ಮೆಜರ್ಮೆಂಟ್ ರೇಟಲ್ಲಿ ಕೊಟ್ಟರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ, ಮತ್ತು ಡೈಲಿ ವೇಜಸಲ್ಲಿ ಕೊಟ್ಟರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ. ಈ ರೀತಿ ಎಲ್ಲವನ್ನು ಕೂಡ ನೀವು ತಿಳ್ಕೊಳ್ತಾ ಬರಬೇಕು. ಇದು ತಿಳ್ಕೊಂಡ್ರೆ ನೀವು ಮೆಟೀರಿಯಲನ್ನು ತೊಗೊಂಡು ಲೇಬರನ್ನು ಇಟ್ಕೊಂಡು ಆರಾಮಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಇದೆಲ್ಲವೂ ಏನು ಕೇಳ್ತಿದ್ದೀನಿ ಅಂದರೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಕೇವಲ 10,000 ರೂಪಾಯಿ ಕೆಲಸ ಮಾಡಬೇಕಾ, 15,000ಗೆ ಕೆಲಸ ಮಾಡಬೇಕಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಆ ರೀತಿ ಏನೂ ಇಲ್ಲ. ನಿಮಗೆ ನಾಲೆಡ್ಜ್ ಹೇಗಿದೆ ಅದ್ರ ಮೇಲೆ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇನ್ನೊಂದು, ಇಂಜಿನಿಯರಿಂಗ್ ಮುಗಿಸಿದ್ದೀರಾ ಆದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು 1 ವರ್ಷ ಅಥವಾ 2 ವರ್ಷ ಕೆಲಸ ಮಾಡಿ ಪ್ರಾಕ್ಟಿಕಲ್ ನಾಲೆಡ್ಜನ್ನು ತೊಗೋಬೇಕು. 10 ರಿಂದ 15,000 ರೂಪಾಯಿಗೆ ಕೆಲಸ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ನೀವು ಇಂಜಿನಿಯರಿಂಗಲ್ಲಿ ಏನೂ ಕಲಿಯೋಕ್ಕಾಗಿಲ್ಲ, ಸೈಟ್ ವಿಸಿಟು ಕೂಡ ಮಾಡಿಲ್ಲ ಅಂದ್ಕೊಳ್ಳಿ. ಇಂಜಿನಿಯರಿಂಗ್ ಮುಗಿದ ಮೇಲೆ 1 ರಿಂದ 2 ವರ್ಷ ವರ್ಕನ್ನು ಮಾಡಿ ನಿಮಗೆ ಅವಮಾನಗಳು ಕೂಡ ಆಗಬೇಕು. ಅದಾದಮೇಲೆ ನಿಮಗೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಬೇಕಿದ್ರೆ ನೀವು ಓನಾಗಿ ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಐಡಿಯಾಗಳು ತುಂಬ ಇರುತ್ತೆ ಇಂಜಿನಿಯರ್ಸ್, ಆದರೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಅದು ಪ್ರತಿ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಇದರಿಂದಾಗಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀನಿ. ಅದೇ ರೀತಿ ಇಂಜಿನಿಯರ್ಸ್ ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.